ಹಲೋ ಫ್ರೆಂಡ್ಸ್, 8ನೇ ತರಗತಿಯಿಂದಾನೇ ಶೇರ್ ಮಾರ್ಕೆಟ್ ಯಾಕೆ ಮಕ್ಕಳಿಗೆ ಕಲಿಸ್ಬೇಕು ಅಂತ ತುಂಬ ವಿವರವಾಗಿ ಹೇಳಿದ್ದೀನಿ. ಅದರ ಮುಂದುವರಿದ ಭಾಗವೇ ಈ ವಿಡಿಯೋ. ಇವತ್ತು ನಾವು ಯಾಕೆ ಶೇರ್ ಮಾರ್ಕೆಟಲ್ಲೇ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ಒಳ್ಳೆಯದಾ ಅಥವಾ ಎಫ್ ಡಿ ಮಾಡಿದರೆ ಒಳ್ಳೆಯದಾ ಅಂತ 5 ಮತ್ತು 6ನೇ ಕ್ಲಾಸಿನ ಮಕ್ಕಳಿಗೂ ಕೂಡ ಅರ್ಥ ಆಗೋ ಹಾಗೆ ವಿವರಣೆ ಕೊಟ್ಟಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ, ಮರಿದೆ ಸಬ್ಸ್ಕ್ರೈಬ್ ಮಾಡಿ. ಶೇರ್ ಮಾರ್ಕೆಟಲ್ಲಿ ನಾವು ಯಾಕೆ ಇನ್ವೆಸ್ಟ್ಮೆಂಟ್ ಮಾಡಬೇಕು? ನಮ್ಮ ದೇಶದಲ್ಲಿ ಹೆಚ್ಚಾಗಿ ಇನ್ವೆಸ್ಟ್ಮೆಂಟ್ ಮಾಡೋಂಥ ಜಾಗ ಯಾವುದು? ರಿಯಲ್ ಎಸ್ಟೇಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಬ್ಯಾಂಕ್ ಎಫ್ ಡಿನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಗೋಲ್ಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಇನ್ಶೂರೆನ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಮತ್ತು ಪೋಸ್ಟಲಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಪೋಸ್ಟಲಲ್ಲಿ ಆರ್ ಡಿ ಮತ್ತು ಸೇವಿಂಗ್ ಅಕೌಂಟಲ್ಲೂ ದುಡ್ಡಿಡ್ತಾರೆ. ಈ ಎಲ್ಲ ಇನ್ವೆಸ್ಟ್ಮೆಂಟಿಂದ ನಮಗೆ ಸಿಗೋವಂಥ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು? ವರ್ಷಕ್ಕೆ 5-7% ನಮಗೆ ಸಿಗುತ್ತೆ ಅಲ್ವಾ? ಇದಕ್ಕಿಂತ ಹೆಚ್ಚಿಗೆ ಏನಾದರೂ ಕೊಡ್ತಾರಾ? ಖಂಡಿತ ಸಿಗೋದು ಕಷ್ಟನೇ. ಆದರೆ ಈ ಆದಾಯ ನಮಗೇನಾದರೂ ಹೆಚ್ಚು ಲಾಭ ಅಂತಂದು ಕೊಡುತ್ತಾ? ಖಂಡಿತ ಇಲ್ಲ. ಹೇಗಂತ ಲೆಕ್ಕ ಮಾಡ್ಕೊಳ್ಳಿ. ಪ್ರತಿ ವರ್ಷ ನಮ್ಮ ದೇಶದಲ್ಲಿ ರೂಪಾಯಿ ಮೌಲ್ಯ ಕಡಿಮೆ ಆಗ್ತಾ ಹೋಗುತ್ತೆ. ಯಾಕೆ ಗೊತ್ತಾ? ಹಣದುಬ್ಬರ. ಹೋದ ವರ್ಷ ನಾವು ತೊಗೊಂಡಂಥ ವಸ್ತುವಿನ ಬೆಲೆ ಈ ವರ್ಷ ಮಿನಿಮಮ್ 5-10% ಇನ್ಕ್ರೀಸ್ ಆಗಿರುತ್ತೆ. ಒಂದು ವರ್ಷಕ್ಕೆ 5-10% ರೇಟ್ ಇನ್ಕ್ರೀಸ್ ಆಗ್ತಾ ಇದೆ ಅಂತಂದರೆ ಇಲ್ಲಿ ಬ್ಯಾಂಕಲ್ಲಿ ಸಿಗೋದಷ್ಟು 5-7% ಮಾತ್ರ ನಮಗೆ ರಿಟರ್ನ್ ಸಿಗ್ತಾ ಇದೆ. ಅಂದರೆ ನಮ್ಮ ಖರ್ಚಿಗೂ ಆದಾಯಕ್ಕೂ ಮ್ಯಾಚ್ ಆಗ್ತಾ ಇಲ್ಲ. ಇನ್ನೊಂದು ಸರಿ ನಮ್ಮ ಕೈಯಿಂದನೇ ಹೋಗುತ್ತೆ, ಆದಾಯದಲ್ಲೇ ಕಡಿಮೆ ಆಗುತ್ತೆ. ಅದೇ ಶೇರ್ ಮಾರ್ಕೆಟಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ, ವಾರ್ಷಿಕವಾಗಿ ನಾವು ಒಳ್ಳೆ ಕಂಪ್ನಿನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ಮಿನಿಮಮ್ 12-15% ಮಿನಿಮಮ್ ಗ್ಯಾರಂಟಿಯಾಗಿ ನಮಗೆ ರಿಟರ್ನ್ಸ್ ಸಿಗುತ್ತೆ. ಇದಕ್ಕಿಂತನೂ ಜಾಸ್ತಿನೂ ಸಿಗುತ್ತೆ. ಡಬಲ್ ಆಗಿರೋ ಉದಾಹರಣೆ ಬೇಕಾದಷ್ಟಿದೆ. ಆದರೆ ಒಳ್ಳೆ ಕಂಪ್ನಿನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಒಳ್ಳೆ ಫೈನಾನ್ಷಿಯಲ್ ಅಡ್ವೈಸರ್ನ ತಿಳ್ಕೊಂಡು ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕು. ಹಾಗಾದರೆ ನಾವು ಎಫ್ ಡಿ ಮಾಡೋದು ಒಳ್ಳೆಯದಾ ಅಥವಾ ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ಒಳ್ಳೆಯದಾ ಅಂತ ಒಂದ್ಸರಿ ನೋಡೋಣ. ಇವಾಗ ನಮಗೂ ನಿಮಗೂ ಎಲ್ಲರೂ ಗೊತ್ತಿರೋಂಥ ಬ್ಯಾಂಕ್ ಯಾವುದು? ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಇದೇ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ 23 ವರ್ಷದಿಂದ ಅಂದರೆ 2000ನೇ ಇಸ್ವಿನಲ್ಲಿ ನಾವೇನಾದರೂ ಇನ್ವೆಸ್ಟ್ಮೆಂಟ್ ಮಾಡಿದರೆ ಕೇವಲ 10,000 ರೂಪಾಯಿನ ನಾವು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ಎಷ್ಟು ಸಿಗ್ತಾ ಇತ್ತು, ಆಮೇಲೆ ಎಫ್ ಡಿ ಮಾಡಿದರೆ ಎಷ್ಟು ಸಿಗ್ತಾ ಇತ್ತು ಅಂತ ಒಂದು ಡಿಫ್ರೆನ್ಸ್ ನೀವೇ ನೋಡಿ ಗೊತ್ತಾಗ್ಬಿಡುತ್ತೆ. ಇವಾಗ 2000ನೇ ಇಸ್ವಿನಲ್ಲಿ SBI ಬ್ಯಾಂಕಿನ ಪ್ರತಿ ಶೇರಿನ ಬೆಲೆ ಕೇವಲ 20 ರೂಪಾಯಿ ಇತ್ತು. ಕೇವಲ ಎಷ್ಟು? ಕೇವಲ 20 ರೂಪಾಯಿ ಇತ್ತು. 10,000 ರೂಪಾಯಿ ನೀವೇನಾದರೂ ಶೇರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ನಿಮಗೆ ಎಷ್ಟು ಸಿಗ್ತಾ ಇತ್ತು? 500 ಶೇರ್ಸ್ ನಿಮಗೆ ಸಿಗ್ತಾ ಇತ್ತು. ಇದು ಶೇರ್ ಅಂದರೆ ಏನು? ಇದು ಸ್ಪ್ಲಿಟ್ ಅಂತ ಒಂದು ಬರುತ್ತೆ. ಅದು ಎಲ್ಲ ನಾನು ನಿಮ್ಗೆ ಡೀಟೇಲಾಗಿ ಮುಂದೆ ಹೇಳ್ತೀನಿ. ಇವಾಗ ನೀವು ಹಾಕಿರೋ 10,000 ರೂಪಾಯಿಗೆ ನಿಮ್ಗೆ ಸಿಗ್ತಾ ಇದ್ದಂಥ ಶೇರ್ಸ್ ಎಷ್ಟು? 500 ಶೇರ್ಸು. ಈ 500 ಶೇರ್ಸ್ಗೆ ನೀವು ಕೊಟ್ಟಂಥ ಹಣ ಕೇವಲ 10,000 ರೂಪಾಯಿ. ಯಾವಾಗ? 2000 ಇಸ್ವಿನಲ್ಲಿ ನೀವು ಕೊಟ್ಟಿದ್ದು, 2000 ಇಸ್ವಿಯಲ್ಲಿ ನೀವು ಕೊಟ್ಟಿದ್ದಷ್ಟು ಕೇವಲ 10,000 ರೂಪಾಯಿ ಕೊಟ್ಟಿದ್ದೀರಾ. ನೀವು ಅದಕ್ಕೆ ಬದಲಾಗಿ 500 ಶೇರ್ಸ್ನ ತೊಗೊಂಡಿದ್ದೀರಾ. 2014ನೇ ಇಸ್ವಿನಲ್ಲಿ ಈ ಶೇರ್ನ ಸ್ಪ್ಲಿಟ್ ಮಾಡ್ತಾರೆ. ಈ ಸ್ಪ್ಲಿಟ್ ಅಂದರೆ ಏನು ಅಂತ ನಾನು ಮುಂದೆ ಹೇಳ್ತೀನಿ. ಅಂದರೆ ನಿಮ್ಮ ಒಂದು ಶೇರ್ನ ಅವರು 10 ಶೇರ್ನಾಗಿ ಕನ್ವರ್ಟ್ ಮಾಡಿದ್ರು. ಅಂದರೆ ನಿಮಗೆ ನಿಮ್ಮ 500 ಶೇರು ಎಷ್ಟು? 5,000 ಶೇರ್ಗಳಾಯಿತು. ಈ 5,000 ಶೇರ್ಗಳಿಗೆ 2016ರಿಂದ 5,000 ಶೇರ್ಗೆ ಪ್ರತಿ ಶೇರ್ಗೂ ₹2.60 ಇವರು ಡಿವಿಡೆಂಡ್ ಕೊಡ್ತಾರೆ. ಅಂದರೆ ಕಂಪ್ನಿಯ ಅವರ ಬ್ಯಾಂಕಿನ ಲಾಭಾಂಶವನ್ನು ಕೊಡ್ತಾರೆ. ಆ ಲಾಭಾಂಶನ ನಿಮಗೆ ಸಿಕ್ಕಿದ್ದಷ್ಟು 13,000 ರೂಪಾಯಿ. ನೀವು 2000ನೇ ಇಸ್ವಿನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ, 2014ನೇ ಇಸ್ವಿಯಲ್ಲಿ ಸ್ಪ್ಲಿಟ್ ಆಗಿದೆ, 2016ನೇ ಇಸ್ವಿಗೆ ನಿಮಗೆ 13,000 ರೂಪಾಯಿ ಡಿವಿಡೆಂಡ್ ಬಂದಿದೆ. ನೀವೇನು ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ ಅದಕ್ಕಿಂತ ಹೆಚ್ಚಿಗೆ ಅಮೌಂಟ್ ರಿಟರ್ನ್ ಬಂದುಬಿಡ್ತು. ಮತ್ತು ನೆಕ್ಸ್ಟ್ 2017ರಲ್ಲಿ ಮತ್ತೆ ನಿಮ್ಮ 5,000 ರೂಪಾಯಿಗೆ ಸೇಮ್ ₹2.60 ಒಂದು ಶೇರ್ಗೆ ಮತ್ತೆ ಡಿವಿಡೆಂಡ್ ಕೊಡ್ತಾರೆ. ಮತ್ತೆ 13,000 ರೂಪಾಯಿ ನಿಮಗೆ ಲಾಭ ಕೊಡ್ತಾ ಇದ್ದಾರೆ. ಆಮೇಲೆ 2021ಕ್ಕೆ ನಿಮ್ಮ 5,000 ಶೇರ್ಸ್ಗೆ ಒಂದು ಶೇರ್ಗೆ ₹4 ಲಾಭ ಕೊಡ್ತಾ ಇದ್ದಾರೆ. ಒಂದು ಶೇರ್ಗೆ ₹4 ಲಾಭ ಕೊಡ್ತಾ ಇದ್ದಾರೆ. ನಿಮ್ಮ ಶೇರಿಗೆ ಸಿಕ್ಕಂಥ ಡಿವಿಡೆಂಡ್ ಎಷ್ಟಿಲ್ಲಿ? ಟೋಟಲ್ 20,000 ರೂಪಾಯಿ. ಆಮೇಲೆ 2023ರಲ್ಲಿ ರೀಸೆಂಟಾಗಿ ನಿಮ್ಮ 5,000 ಶೇರ್ಗೆ ಒಂದು ಶೇರ್ಗೆ ₹11.30 ಥರ ಇವರು ಡಿವಿಡೆಂಡ್ ಕೊಟ್ಟರು. ಎಷ್ಟಾಯಿತು? ಅದೇ ಒಂದು ವರ್ಷದ ನಿಮ್ಮದು ಡಿವಿಡೆಂಡು 56,500 ರೂಪಾಯಿ ಆಯಿತು. ಯೋಚನೆ ಮಾಡಿ, ನೀವು ಹಾಕಿದ್ದು ಬರೀ 10,000 2000ನೇ ಇಸ್ವಿನಲ್ಲಿ. ಅದೇ ನೀವು ಎಫ್ ಡಿ ಮಾಡಿದರೆ ನಿಮ್ಗೆ ಸಿಗ್ತಾ ಇದ್ದಷ್ಟು ಈ 20 ವರ್ಷಕ್ಕೆ ಜಾಸ್ತಿ ಅಂತಂದರೆ ನಿಮ್ಗೆ ಒಂದು 50,000-55,000 ರೂಪಾಯಿ ನಿಮ್ದು ಆಗಬೇಕಂದ್ರೆ ಮುಗಿದೋಯ್ತು ಅಷ್ಟೇ. ಅದಕ್ಕಿಂತ ಹೆಚ್ಚಿಗೆ ಆಗ್ತಾ ಇರಲಿಲ್ಲ. ನಿಮಗಿಲ್ಲಿ ಅವರು
ಡಿವಿಡೆಂಡೇ ಕೊಟ್ಟಿದ್ದಾರೆ 1,02,500 ರೂಪಾಯಿ ಡಿವಿಡೆಂಡ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಎಷ್ಟು ಪಟ್ಟು ನೀವು ಹಾಕಿರೋಂಥ 10,000ಕ್ಕೆ 10 ಪಟ್ಟು ಕೊಟ್ಟರು, 10 ಪಟ್ಟಿಗಿಂತ ಹೆಚ್ಚಿಗೆ ಆಯಿತು. 1,02,000 ರೂಪಾಯಿ ನಿಮಗೆ ಡಿವಿಡೆಂಡ್ ಕೊಟ್ಟರು. ಅದ್ರ ಜೊತೆಗೆ ನಿಮಗೆ ಇಲ್ಲಿ ನಿಮ್ಮ ಶೇರ್ಸ್ಗಳಿದೆ, ಇಲ್ಲಿ 5,000 ಶೇರ್ಸ್ಗಳಿದೆ. ಇವತ್ತು ನಾನು ವಿಡಿಯೋ ಮಾಡ್ತಿರೋಂಥ ಟೈಮಲ್ಲಿ ಇದ್ರ ಶೇರ್ ವ್ಯಾಲ್ಯೂ ಇದೆ 622 ರೂಪಾಯಿ ಇದೆ. ಒಂದು ಶೇರಿನ ಬೆಲೆ 622 ರೂಪಾಯಿ ಇದೆ. ನಿಮ್ಮ ಅಮೌಂಟ್ ಎಷ್ಟಾಯಿತು? 622 ಇಂಟು ನಿಮ್ಮ 5,000 ಶೇರ್ನ ಬೆಲೆ 31,10,000 ರೂಪಾಯಿ ಆಯಿತು ಸ್ನೇಹಿತರೆ. 31,10,000 ರೂಪಾಯಿ ನಿಮ್ಮ ಶೇರ್ ವ್ಯಾಲ್ಯೂ ಆಯಿತು. ಪ್ಲಸ್ 1,02,500 ರೂಪಾಯಿ ನಿಮ್ಮದು ಡಿವಿಡೆಂಡ್ ಆಯಿತು. ಎರಡು ಸೇರಿ ಕೇವಲ 23 ವರ್ಷದಲ್ಲಿ ನೀವು 10,000 ರೂಪಾಯಿ ಹಾಕಿದ್ದು 32,12,500 ರೂಪಾಯಿ ಆಯಿತು. ಎಷ್ಟಾಯಿತು? 32,12,500 ರೂಪಾಯಿ ಆಯಿತು. ನೀವು 10,000 ಹಾಕೋ ಬದಲು 1 ಲಕ್ಷ ಏನಾದರೂ ನೀವು ಇನ್ವೆಸ್ಟ್ಮೆಂಟ್ ಮಾಡಿದರೆ 32 ಕೋಟಿ ಆಗ್ತಾ ಇತ್ತು. ಇದನ್ನು ಹೋಗಿ ನೀವು SBI ಬ್ಯಾಂಕಲ್ಲಿ ಕೇಳಿ ನೋಡಿ, ಹೌದಾ ನಾನು ಇಷ್ಟು ಶೇರಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಇಷ್ಟು ಬರ್ತಾ ಇತ್ತು ಅಂತ ಕೇಳಿ ನೋಡಿ. ಡೌಟ್ ಇದ್ದರೆ ಖಂಡಿತ ಬರ್ತಾಯಿತ್ತು. ಇದು ಪ್ರಾಕ್ಟಿಕಲ್ ಆಗಿ ಇರುವಂಥ ಲಾಭಾಂಶ ಇದು ನಿಮ್ಗೆ ಸಿಗ್ತಾ ಇರೋದು. ಅಕಸ್ಮಾತ್ ನೀವು 1 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದರೆ 32 ಕೋಟಿ ಆಗಿರೋದು. ಹಾಗೆ ನೆಕ್ಸ್ಟು ನಮ್ಮ ವಿಪ್ರೋ ಶೇರ್ ನೋಡೋಣ. ವಿಪ್ರೋ ಶೇರ್ ಏನಾದರೂ ನೀವು 1980ನೇ ಇಸ್ವಿನಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದರೆ, ವಿಪ್ರೋ ಶೇರ್ನ ನೀವು 1980ರಲ್ಲಿ 10,000 ರೂಪಾಯಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದರೆ ಎಷ್ಟಾಗ್ತಾ ಇತ್ತು ಅಂದರೆ 43 ವರ್ಷ ಟೈಮಲ್ಲಿ ನಿಮ್ಮ ಅಮೌಂಟ್ ಎಷ್ಟಾಗ್ತಾ ಇತ್ತು? ಅವ್ರು ಏನು ಮಾಡಿದ್ದಾರೆ ಅಂದರೆ ಸುಮಾರು ವರ್ಷಕ್ಕೆ ಬೋನಸ್ ಕೊಟ್ಟಿದ್ದಾರೆ. ಈ ಬೋನಸ್ ಏನು, ಸ್ಪ್ಲಿಟ್ ಏನು, ಪ್ರತಿಯೊಂದು ನಿಮಗೆ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ. ಮುಂದಿನ ವಿಡಿಯೋಗಳಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ಬೋನಸ್ ಅಂದ್ರೇನು? ನಿಮ್ಮ ಒಂದು ಶೇರ್ಗೆ ಅವ್ರು ಒಂದು ಶೇರ್ ಕೊಟ್ಟಿರ್ತಾರೆ. ನಿಮ್ಮ ಹತ್ರ ಒಂದು ಶೇರ್ ಇದ್ದರೆ ಅವ್ರು ಒಂದು ಶೇರ್ ಕೊಟ್ಟಿರ್ತಾರೆ, ಹಾಗೂ ಮಾಡ್ತಾರೆ. ಅಥವಾ ನಿಮ್ಮ ಹತ್ರ 2 ಶೇರ್ ಇದ್ದರೆ ಅವ್ರ ಕಂಪ್ನಿಯಿಂದ 1 ಶೇರ್ ಕೊಡ್ತಾರೆ. ಈ ಥರ ಎಲ್ಲ ಬೋನಸ್ ಕೊಟ್ಕೊಂಡು ಬಂದು ಇವಾಗ ಎಷ್ಟು ಶೇರ್ಗಳಾಗಿದಾವೆ ಅಂದರೆ 2,56,00,000 ಶೇರ್ಗಳಾಗಿದೆ. ಅಮೌಂಟ್ ಅಲ್ಲ ನಾನು ಹೇಳ್ತಾ ಇರೋದು, 2,56,00,000 ಶೇರ್ಗಳಾಗಿದೆ. ಹೋದ ವರ್ಷ ಈ ಪ್ರತಿ ಶೇರ್ನ ಬೆಲೆ 700 ರೂಪಾಯಿವರೆಗೂ ಹೋಗಿತ್ತು. 700 ರೂಪಾಯಿವರೆಗೂ ಹೋಗಿತ್ತು. ನಾನಿವಾಗ ವಿಡಿಯೋ ಮಾಡೋವಾಗ ಈ ಶೇರ್ನ ಬೆಲೆ ಎಷ್ಟಿದೆ ಅಂದರೆ, ಒಂದು ಶೇರ್ನ ಬೆಲೆ 452 ರೂಪಾಯಿ ಇದೆ ಒಂದು ಶೇರ್ಗೆ. 2,56,00,000 ಇಂಟು 452 ರೂಪಾಯಿ ಒಂದು ಶೇರ್ನ ಬೆಲೆ ಅಂತ ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ 1,157 ಕೋಟಿ ರೂಪಾಯಿ ಆಗುತ್ತೆ. ಆಶ್ಚರ್ಯ ಆಗ್ತಾ ಇದೆಯಾ? 1,157 ಕೋಟಿ ರೂಪಾಯಿ. ಇವನೇನೋ ಕತೆ ಹೇಳ್ತಾ ಇದ್ದೀನಿ ಅಂದ್ಕೊಂಡಿದ್ದೀರಾ? ಖಂಡಿತ ಇಲ್ಲ. ಇದನ್ನು ಒಂದು ಸರಿ ನೀವು ಆನ್ಲೈನಲ್ಲಿ ಚೆಕ್ ಮಾಡಿ. ನೀವು 10,080ನೇ ಇಸ್ವಿನಲ್ಲಿ ತುಂಬ ದೊಡ್ಡ ಅಮೌಂಟೇ ಆಗಿರ್ಬೋದು. 1980ರಲ್ಲಿ 10,000 ತುಂಬ ದೊಡ್ಡ ಅಮೌಂಟ್ ಆಗಿರ್ಬೋದು. ಕೇವಲ ಒಂದು 100 ರೂಪಾಯಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದರೆ, ಕೇವಲ 100 ರೂಪಾಯಿ ಮಾತ್ರ, ಬರೀ ಒಂದೇ ಒಂದು ಶೇರ್ ನೀವು ತೊಗೊಂಡಿದ್ರು ಕೂಡ ನಿಮ್ಮ ಅಮೌಂಟ್ ಎಷ್ಟಾಗ್ತಾ ಇತ್ತು ಅಂದರೆ ಇವತ್ತು ಕಡಿಮೆ ಅಂತಂದರೂ 11 ಕೋಟಿ ರೂಪಾಯಿ ಆಗಿರೋದು. ಬರೀ 100 ರೂಪಾಯಿ ಇನ್ವೆಸ್ಟ್ಮೆಂಟ್ ಅಂತೂ ಮಾಡ್ಬೋದಲ್ವಾ? ಯಾವುದು ಬೇಡ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾನಲ್ಲಿ ನೀವು 10,000 ಇನ್ವೆಸ್ಟ್ಮೆಂಟ್ ಮಾಡೋದು ಬೇಕಾಗಿರಲಿಲ್ಲ. 2000 ಇಸ್ವಿನಲ್ಲಿ ಬರೀ 1,000 ಇನ್ವೆಸ್ಟ್ಮೆಂಟ್ ಮಾಡಿದ್ರೂ ಕೂಡ ನಿಮ್ಮದು 3.5 ಲಕ್ಷ ರೂಪಾಯಿ ಆಗಿರೋದು. ಸೊ ಇವಾಗ ಹೇಳಿ, ಇಂಥ ಒಂದು ಅದ್ಭುತವಾದ ಬಿಸ್ನೆಸ್ಸನ್ನು ಡೇಂಜರ್ ಅನ್ನೋದು ಸರಿನಾ? ವಿಪ್ರೋದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ಇಷ್ಟು ಬರುತ್ತೆ, ಸ್ಟೇಟ್ ಬ್ಯಾಂಕಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ಇಷ್ಟು ಬರ್ತಾ ಇತ್ತು ಅಂತ ನಾನಿಲ್ಲ ಇವಾಗೆಲ್ಲ ಹೇಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ ಇರೋದು ಎಲ್ಲ ದುಡ್ಡನ್ನು ತೊಗೊಂಡೋಗಿ ಅದರಲ್ಲೇ ಸುರಿದು ಬಿಡಬೇಡಿ. ಯಾಕಂದರೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ನ ಒಂದ್ಸರಿ ಕೇಳಿ ತಿಳ್ಕೊಂಡು ಯಾವ ಟೈಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಹೇಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋದನ್ನು ಕೇಳಿ ತಿಳ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡಿ. ಅಂದರೆ ಜಾತಕ ನೋಡೋದು ಅಂತ ಹೇಳ್ತೀನಿ ನಾನು ಇದನ್ನು. ಜಾತಕ ಅಂದ್ರೇನು? ಕಂಪ್ನಿ ಚೆನ್ನಾಗಿದೆಯೋ ಇಲ್ವೋ, ಯಾವ ಕಂಪ್ನಿನ ಇನ್ವೆಸ್ಟ್ಮೆಂಟ್ ಮಾಡಿ ಮದುವೆ ಮಾಡುವಾಗ ಹುಡುಗ ಹುಡುಗಿನ ಜಾತಕ ನೋಡ್ತಿರಲ್ವಾ, ಹಾಗೇನೆ ಕಂಪ್ನಿ ಜಾತಕನೂ ನೋಡಬೇಕಾಗತ್ತೆ. ಜಾತಕ ಹೊಂದಾಣಿಕೆ ಆಗುತ್ತಾ ಇಲ್ವೋ, ಕಂಪ್ನಿ ಸರಿಯಾಗಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದೆಯೋ ಇಲ್ವೋ, ಲಾಭ ಮಾಡ್ತಾ ಇದೆಯೋ ಇಲ್ವೋ, ನಷ್ಟ ಮಾಡ್ತಾ ಇದೆಯೋ, ಸಾಲ ಇದೆಯಾ ಅದ್ರ ಮೇಲೆ, ಸರಿ ಮಾರ್ಕೆಟಿಂಗ್ ಎಲ್ಲ ಚೆನ್ನಾಗಿ ಮಾಡ್ತಾ ಇದೆಯಾ, ಅದೆಲ್ಲ ನೋಡ್ಕೋಬೇಕು. ಇದು ಜಾತಕ ಆಯಿತು. ಮುಹೂರ್ತ ಎಲ್ಲ ಜಾತಕ ಎಲ್ಲ ಸರಿ ಹೋದ್ಮೇಲೆ ಮದುವೆ ಒಂದು ಡೇಟ್ ಫಿಕ್ಸ್ ಮಾಡ್ತಿರಲ್ವ, ಅದೇ ಥರ ಎಲ್ಲ ಕಂಪ್ನಿಯ ಜಾತಕ ನೋಡಿದ ಮೇಲೆ, ಅಂದರೆ ಕಂಪ್ನಿ ಪರ್ಫಾರ್ಮೆನ್ಸ್ ಎಲ್ಲ ನೋಡಿದ ಮೇಲೆ ಯಾವಾಗಂದ್ರೆ ಆವಾಗ ಇನ್ವೆಸ್ಟ್ಮೆಂಟ್ ಮಾಡೋದಲ್ಲ, ಯಾವ ಟೈಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋದು ಇಂಪಾರ್ಟೆಂಟು. ಇವಾಗ ತುಂಬ ಚೆನ್ನಾಗಿ ಮೇಲ್ಗಡೆ ಹೋಗ್ಬಿಟ್ಟಿರುತ್ತೆ ರೇಟು, ಆವಾಗ ನೀವು ಇನ್ವೆಸ್ಟ್ಮೆಂಟ್ ಮಾಡಿದಾಗ ಇವತ್ತು ಕಡಿಮೆ ರೇಟಲ್ಲಿ ಪರ್ಚೇಸ್ ಮಾಡಿದವನು ತುಂಬ ಹೈ ರೇಟ್ ಹೋದಾಗ ಏನು ಮಾಡ್ತಾನೆ, ಅದನ್ನು ಸೇಲ್ ಮಾಡ್ತಾನೆ. ಅವ್ನಿಗೆ ಒಳ್ಳೆ ಪ್ರಾಫಿಟ್ ಬಂದಿದೆ ಅಂತೇಳಿ ಏನು ಮಾಡ್ತಾನೆ, ಅವನು ಸೇಲ್ ಮಾಡ್ತಾನೆ. ಸೇಲ್ ಮಾಡಿದಾಗ ಅದರ ರೇಟು ಕಡಿಮೆ ಆಗ್ತಾ ಬರುತ್ತೆ.
ಹೌದಾ? ನೀವು ಹೆಚ್ಚಿಗೆ ರೇಟ್ ಇದ್ದಾಗ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಏನಾಗುತ್ತೆ, ರೇಟು ಕಡಿಮೆ ಆಗ್ತಾ ಬರುತ್ತಲ್ಲ, ಕಡಿಮೆ ಆಗ್ತಾ ಬಂದ ತಕ್ಷಣ ನೀವೇನು ಅನ್ಕೊಂತೀರ, ಅಯ್ಯೋ ನನಗೆ ಲಾಸ್ ಆಗಿಬಿಡ್ತು ಅಂತೇಳಿ. ನೀವು ಲಾಸ್ ಆಗಿಬಿಡ್ತು ಅನ್ಕೋತೀರ, ಆದರೆ ಫಸ್ಟ್ ಇನ್ವೆಸ್ಟ್ಮೆಂಟ್ ಮಾಡಿದವನು ನನಗೆ ಲಾಭ ಬಂತಪ್ಪ ಅಂತ ಹೇಳ್ಬಿಟ್ಟು ಅವನು ಎತ್ಕೋತಾನೆ. ಅದಕ್ಕೆ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗಿರೋದಲ್ಲಿ ರೇಟ್ ಕೆಳಗಡೆ ಬಂದಾಗ, ಮಾರ್ಕೆಟ್ ಬಿದ್ದುಬಿಡ್ತು ಅಂತ ಹೊಯ್ಕೋತಾ ಇರ್ತಾರಲ್ಲ, ಅಂಥ ಟೈಮ್ ನೀವು ಖುಷಿ ಪಡಬೇಕು. ಇನ್ವೆಸ್ಟ್ಮೆಂಟ್ ಮಾಡೋಂಥವ್ರು ಖುಷಿಯಿಂದ ಎಂಟ್ರಿ ಆಗ್ಬೇಕು ಮಾರ್ಕೆಟ್ಗೆ. ಬಿದ್ದುಬಿಡ್ತು ಮಾರ್ಕೆಟ್ ಅಂದ ತಕ್ಷಣ ನೀವು ಹೆದರ್ಬಿಟ್ಟು ಹಿಂದೆ ಸೇರ್ಕೊಳ್ಳೋದಲ್ಲ. ಸೊ ಅದೇ ಟೈಮು, ಅದನ್ನೇ ಮುಹೂರ್ತ ಅಂತ ನಾನು ಹೇಳ್ತಾ ಇದ್ದೀನಿ. ಮುಹೂರ್ತ ಎಲ್ಲ ಬಿದ್ದಿದಂತೆಲ್ಲ ಭಯ ಪಟ್ಕೊಂಡು ಓಡ್ತಾ ಇರ್ತಾರಲ್ಲ, ನಾವು ಖುಷಿಯಿಂದ ಬರಬೇಕು, ಅದು ಮುಹೂರ್ತ. ಶೇರ್ ಮಾರ್ಕೆಟ್ಗೆ ಒಳ್ಳೆ ಮುಹೂರ್ತ ಅಂದರೆ ಯಾವುದು? ಮಾರ್ಕೆಟ್ ಬಿದ್ದಾಗಲೇ ಒಳ್ಳೆ ಮುಹೂರ್ತ. ನೋಡಿ, ಮಾರ್ಕೆಟ್ ಹಿಸ್ಟ್ರಿ ಒಂದ್ಸರಿ ನೋಡೋಣ. ಇದು ನಿಫ್ಟಿ ಚಾರ್ಟು. ನಿಫ್ಟಿ ಅಂದ್ರೇನು, ಸೆನ್ಸೆಕ್ಸ್ ಅಂದ್ರೇನು ಅಂತ ನಾನು ನಿಮ್ಗೆ ಮತ್ತೆ ಹೇಳ್ತೀನಿ. ನಿಫ್ಟಿ ಚಾರ್ಟ್ ಇದು 1998ರಿಂದ 2024ವರೆಗೂ ನಮ್ಮ ಶೇರ್ ಮಾರ್ಕೆಟ್ ಯಾವ ಥರ ಮೂವ್ಮೆಂಟ್ ಆಗಿದೆ ಅನ್ನೋದನ್ನು ಒಂದು ಗ್ರಾಫ್ ಮುಖಾಂತರ ತೋರಿಸಿದ್ದೀನಿ. ಇಲ್ಲಿ ನೋಡಿ, ಶೇರ್ ಮಾರ್ಕೆಟ್ ಸ್ವಲ್ಪ ಮೇಲ್ಗಡೆ ಹೋಗಿದೆ, ಅಂದರೆ ಮಾರ್ಕೆಟ್ ಪ್ರೈಸ್ ಮೂವ್ಮೆಂಟ್ ಆಗಿದೆ, ಮೇಲೆ ಹೋಗಿದೆ, ಆಮೇಲೆ ಸ್ವಲ್ಪ ಕರೆಕ್ಷನ್ ಆಗಿದೆ, ಆಮೇಲೆ ಸ್ವಲ್ಪ ಮೂವ್ ಆಗಿದೆ, ಮತ್ತೆ ಕೆಳಗಡೆ ಬಂದಿದೆ, ಆಮೇಲೆ ತುಂಬ ಹೈಯಲ್ಲಿ ಹೋಯಿತು. 2008ರಲ್ಲಿ ತುಂಬ ಹೈ ಹೋಯಿತು. ಆಮೇಲೆ ಅದೇ ವರ್ಷವೇ ತುಂಬ ಮಾರ್ಕೆಟ್ ಕೆಳಗಡೆನೂ ಬಂತು. ಸೊ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗಿರೋದಲ್ಲಿ ಇಲ್ಲ ಮೇಲ್ಗಡೆ ಅಲ್ಲ, ಇಲ್ಲಿ ಕೆಳಗಡೆ. ಇಲ್ಲಿ ಅಂದರೆ ಇವಾಗ ನೀವು ಮಾರ್ಕೆಟ್ಗೆ ಹೋಗಿರ್ತೀರ, ಮಾರ್ಕೆಟಲ್ಲಿ ಇವಾಗ ಈರುಳ್ಳಿ ರೇಟು 20 ರೂಪಾಯಿ 30 ರೂಪಾಯಿ ಇದ್ರೆ ತುಂಬ ಚೆನ್ನಾಗಿ ತೊಗೊಳ್ತೀರಾ, ಜಾಸ್ತಿ ತೊಗೊಳ್ತೀರಾ. ಅದೇ 200 ರೂಪಾಯಿ 150 ರೂಪಾಯಿ ಇದ್ರೆ ಏನು ಮಾಡ್ತೀರಾ? ಮನೆ 4 kg ಬೇಕಂದ್ರೆ ಬರೀ 1 kg ತೊಗೊಂಬರ್ತೀವಿ, ರೇಟ್ ಕಡಿಮೆ ಆಗಲಿ ಆಮೇಲೆ ತೊಗೊಂಬರೋಣ ಅಂತೇಳಿ. ಹಾಗೇ ಈ ಪ್ಲೇಸ್ ಏನಂತಂದರೆ ತುಂಬ ಬುದ್ಧಿವಂತರು ಇನ್ವೆಸ್ಟ್ಮೆಂಟ್ ಮಾಡೋ ಜಾಗ ಇದೆ. ಯಾವತ್ತು ಕೆಳಗಡೆ ಬೀಳುತ್ತಲ್ಲ ಮಾರ್ಕೆಟ್ ಕೆಳಗಡೆ ಬಿದ್ದಾಗ ನಾವು ಖುಷಿಯಿಂದ ಇನ್ವೆಸ್ಟ್ ಮಾಡೋಕ್ಕೆ ಪ್ರಯತ್ನ ಮಾಡಬೇಕು. ಮಾರ್ಕೆಟ್ ಕೆಳಗಡೆ ಬಿದ್ದುಬಿಡ್ತು ಅಂತ ಹೆದರ್ಕೊಳ್ಳೋದಲ್ಲ. ಮಾರ್ಕೆಟಲ್ಲಿ ಯಾವಾಗ ಎಲ್ಲ ಜನ ಹೆದರ್ಕೊಂಡು ಹಿಂದೆ ಸರಿತಾ ಇರ್ತಾರೆ, ನಾವು ಬುದ್ಧಿ ಉಪಯೋಗಿಸಿ ಅವಾಗ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ನೋಡಬೇಕು. ಇಲ್ಲಿ ಎಲ್ಲ ರೀತಿಯಿಂದ ದೊಡ್ಡ ಕಂಪ್ನಿಗಳು ಇನ್ವೆಸ್ಟರ್ಸ್ ಏನಿರ್ತಾರಲ್ಲ, ಅವರೆಲ್ಲ ಇನ್ವೆಸ್ಟ್ಮೆಂಟ್ ಮಾಡೋಂಥ ಜಾಗನೇ ಯಾವುದು ಅಂತಂದರೆ ಮಾರ್ಕೆಟ್ ಕೆಳಗಡೆ ಬಿದ್ದಾಗಲೇ ಇನ್ವೆಸ್ಟ್ಮೆಂಟ್ ಮಾಡೋದು. ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋರು ಯಾರು? ದಡ್ರೆ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋರು. ಸೊ ನಾವೇನು ಮಾಡಬೇಕು? ದೊಡ್ಡ ಇನ್ವೆಸ್ಟರ್ಸ್ ಎಲ್ಲ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಯಾವಾಗ ತುಂಬ ಮಾರ್ಕೆಟ್ ಕೆಳಗಡೆ ಬಿದ್ದಿರುತ್ತೆ ಆವಾಗ ಇನ್ವೆಸ್ಟ್ಮೆಂಟ್ ಮಾಡಬೇಕು. ನೋಡಿ, ಅದಾದಮೇಲೆ ಮತ್ತೆ ತನ್ನ ಎಲ್ಲಿವರೆಗೂ ಹೋಗಿತ್ತಿದ್ದು, ಎಲ್ಲಿಂದ ಬಿತ್ತು ಅಲ್ಲಿವರೆಗೂ ಬಂತು, ಮತ್ತೆ ಸ್ವಲ್ಪ ಕರೆಕ್ಷನ್ ಆಯಿತು, ಮತ್ತೆ ತುಂಬ ಹೈಯಲ್ಲಿ ಹೋಯಿತು. 2020ರಲ್ಲಿ ಕರೋನಾ ಬಂದಮೇಲೆ ಮತ್ತೆ ಕೆಳಗಡೆ ಬಿತ್ತು. ಈ ಟೈಮಲ್ಲೆಲ್ಲ ಅಷ್ಟು ಲಾಸ್ ಆಯಿತು, ಇಷ್ಟು ಲಾಸ್ ಆಯಿತು, ಹಾಗೆ ಹಿಂಗೆ ತುಂಬ ಎಷ್ಟೊಂದು ಜನ ಒದ್ದಾಡ್ಬಿಟ್ರಲ್ವ. ಅದೇ ಟೈಮ್ ನಾವು ಖುಷಿಯಿಂದ ಎಂಟ್ರಿ ಆಗುತ್ತೆ ಮಾರ್ಕೆಟ್. ಹಂಗಾರೆ ನಮಗಿದು ಎಂಟ್ರಿ ಆಗೋದಕ್ಕೆ ಒಳ್ಳೆ ಟೈಮ್ ಅಂತಲೇ ತಿಳ್ಕೊಬೇಕು. ಇಂಥ ಟೈಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ನಿಮ್ಗೆ ನೋಡಿ, ಈ ಟೈಮಲ್ಲಿ ಯಾರ್ಯಾರು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ, ಕಡಿಮೆ ಅಂತಂದರೂ ಅವ್ರವ್ರ ಇನ್ವೆಸ್ಟ್ಮೆಂಟ್ ಮಾಡಿರೋ ಅಮೌಂಟು 10 ಪಟ್ಟು ಜಾಸ್ತಿ ಆಗಿದೆ. ಎಷ್ಟು? 10 ಪಟ್ಟು ಜಾಸ್ತಿ ಆಗಿದೆ. ಹಾಗಾದರೆ ನಾವು ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು? ಮಾರ್ಕೆಟ್ ಕೆಳಗಡೆ ಬಂದಾಗಲೇ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಇವಾಗ ಎಲ್ಲರ ಬಾಯಲ್ಲಿ ಏನಿರುತ್ತೆ, ಇಲ್ಲಿ ಎಂಟ್ರಿ ಆದವರೆಲ್ಲ ಎಲ್ಲರ ಬಾಯಲ್ಲಿ ಏನಿರುತ್ತೆ, ನನಗೆ ಅಷ್ಟು ಪ್ರಾಫಿಟ್ ಆಯಿತು, ಇಷ್ಟು ಪ್ರಾಫಿಟ್ ಆಯಿತು, ತುಂಬ ಚೆನ್ನಾಗಿ ಪ್ರಾಫಿಟ್ ಆಯಿತು ಅಂತ ಇರುತ್ತೆ. ಅದನ್ನು ಕೇಳ್ಕೊಂಡು ನಾವು ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋದರೆ ಮತ್ತೆ ಇದು ಸ್ವಲ್ಪ ಕೆಳಗೆ ಬಂದೇ ಬರುತ್ತೆ. ಆವಾಗ ನಾವೇನು ಅನ್ಕೋತೀವಿ, ಅಯ್ಯೋ ಮಾರ್ಕೆಟ್ ಬಿದ್ದುಬಿಡ್ತು, ಮಾರ್ಕೆಟಿಂದ ಲಾಸ್ ಆಯಿತು, ಹಾಗೆ ಹೀಗೆ ಅನ್ಕೋತೀವಿ. ಅದನ್ನೇ ಹೇಳೋದು, ಮುಹೂರ್ತ ನೋಡಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂತ ಹೇಳಿದ್ನಲ್ಲ. ಮುಹೂರ್ತ ಅಂದರೆ ಇದೇನೆ, ತುಂಬ ಹೈಯಲ್ಲಿದ್ದಾಗ ಇನ್ವೆಸ್ಟ್ಮೆಂಟ್ ಮಾಡೋ ಮುಹೂರ್ತ ಅಲ್ಲ, ಅದು ಕೆಳಗಡೆ ಬಂದಾಗಲೇ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಮುಹೂರ್ತ ನಮಗೆ. ಸೊ ಇದನ್ನು ನೋಡಿಕೊಂಡು ನಾವು ಇನ್ವೆಸ್ಟ್ಮೆಂಟ್ ಮಾಡೋದನ್ನ ಕಲಿಬೇಕು. ಹಾಗೆ ಸೆನ್ಸೆಕ್ಸ್ ನೋಡಿ, ಇದು ನಿಫ್ಟಿದಾಯಿತು ನೀವು ನೋಡಿದ್ದು. ಇವಾಗ ಸೆನ್ಸೆಕ್ಸ್ ನೋಡೋಣ. ಅದು ಕೂಡ ಅಷ್ಟೇ ಅಲ್ವಾ, ಮೇಲ್ಗಡೆ ಹೋಗಿತ್ತು, ಮತ್ತೆ ಕೆಳಗಡೆ ಬಂತು, ಮೇಲ್ಗಡೆ ಹೋಯಿತು, ಕೆಳಗಡೆ ಬಂತು, ಕಂಟಿನ್ಯೂ ಆಗಿ. ಓವರಾಲ್ ಇದ್ರ ಹಿಸ್ಟ್ರಿ ಏನಂದರೆ ಮೇಲ್ಗಡೆ ಹೋಗೋದೇ ಇರುತ್ತೆ, ಅಂದರೆ ಕೆಳಗಡೆ ಬೀಳೋದಿಲ್ಲ ಅಂತ. ಬಿದ್ದರೂ ಮತ್ತೆ ರಿಕವರಿ ಆಗುತ್ತೆ. ಸೊ ನಾವು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ, ಲಾಂಗ್ ಟರ್ಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ನಾವು ಹೆದರ್ಕೊಳ್ಳೋಂಥ ಅವಶ್ಯಕತೆಯೇ ಇಲ್ಲ. ನಾವು ಇಷ್ಟು 10 ವರ್ಷ 20 ವರ್ಷ 30 ವರ್ಷ ನಮಗೆ ಇನ್ವೆಸ್ಟ್ಮೆಂಟ್ ಮಾಡೋ ಟೈಮ್ ಇಲ್ಲ ನಮಗೆ ಅಂತಂದ್ರೆ ನಾವೇನು ಮಾಡ್ಬೋದು? ಚಿಕ್ಕ ಟೈಮ್ ಫ್ರೇಮಲ್ಲಿ ಹೆಂಗಂದರೆ, ಈಗ ಒಂದು 3 ತಿಂಗಳಿಗಾದರೂ ನಾವು ಇನ್ವೆಸ್ಟ್ ಮಾಡ್ಬೋದು, 2 ತಿಂಗಳಿಗಾದರೂ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಅಷ್ಟೇ ಟೈಮಲ್ಲಿ ನಮಗೆ ಒಂದು 8%, 10%, 5% ಪ್ರಾಫಿಟ್ ನಾವು ತೊಗೊಂಡು ಎಕ್ಸಿಟ್ ಆಗ್ಬೋದು. ಈ ಥರನೂ ನಾವು ತುಂಬ ಚೆನ್ನಾಗಿ ಮಾಡ್ಬೋದು. ಆ ಥರ ಮಾಡೋದಕ್ಕೆ ನಿಮಗೇನು ಜ್ಞಾನ ಇಲ್ಲ ಅಂತಂದರೆ ಅದನ್ನು ಮಾಡಲಿಕ್ಕೆ ಹೋಗಬೇಡ್ರಿ. ನಿಮಗೆ ಅದನ್ನು ಕಲಿಯೋದಕ್ಕೆ ಒಬ್ಬ ಗುರುವಿನ ಅವಶ್ಯಕತೆ ಇದ್ದೇ ಇರುತ್ತೆ. ಯಾರಾದರೂ ಆಗಲಿ, ನನ್ನ ಮುಖಾಂತರನೇ ಅಂತಲ್ಲ, ನೀವು ಬೇರೆ ಕನ್ನಡದಲ್ಲಿ ತುಂಬ ಒಳ್ಳೊಳ್ಳೆ ಚಾನಲ್ಗಳಿದ್ದಾವೆ, ಅವ್ರು ನೋಡಿ ಕಲೀರಿ. ಕಲ್ತ್ಕೊಂಡು ನೀವು ಆಮೇಲೆ ಶಾರ್ಟ್ ಟರ್ಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೂ ಬೇಕಾದರೂ ಕಲೀರಿ. ನೀವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾದ್ರೆ ನೀವು ಕಲಿಯೋಂಥ ಅವಶ್ಯಕತೆ ಇಲ್ಲ. ಜಸ್ಟ್ ಕೇಳಿ, ಮಾರ್ಕೆಟ್ ಅಕಸ್ಮಾತ್ ನಿಮ್ಗೆ ಇಷ್ಟೇ ಒಂದು ಸಿಗ್ನಲ್ ಸಿಕ್ಕರೂ ಸಾಕು, ಮಾರ್ಕೆಟ್ ಕೆಳಗಡೆ ಬಿದ್ದುಬಿಟ್ಟಿದೆ ಅಂತೇಳಿ, ಆ ಬಿದ್ದಾಗ ಸುಮ್ಮನೆ ಕಣ್ಣು ಮುಚ್ಕೊಂಡು ಹಾಕಿ, ಒಳ್ಳೆ ಕಂಪ್ನಿಗಳಿಗೆ ಹಾಕಿ. ಒಳ್ಳೆ ಕಂಪ್ನಿಗಳು ಮುಹೂರ್ತ ನೋಡಿಕೊಂಡು, ಮುಹೂರ್ತ ಅಂತೂ ಕೆಳಗಡೆ ಬಿದ್ದಿರೋದೇನೆ, ಜಾತಕ ಒಂದು ನೋಡಿ, ಕಂಪ್ನಿ ಚೆನ್ನಾಗಿದೆಯಾ ಇಲ್ಲ ಅಂತ ನೋಡ್ಕೊಂಡು ಆರಾಮಾಗಿ ಇನ್ವೆಸ್ಟ್ಮೆಂಟ್ ಮಾಡಿ. ಅದೇ ನಾವು 3 ತಿಂಗಳಿಗೆ 6 ತಿಂಗಳಿಗೆ 1 ವರ್ಷದಲ್ಲ, ನಾವು 1 ವರ್ಷ ಮಾತ್ರ ನಾವು ಇನ್ವೆಸ್ಟ್ ಮಾಡ್ತೀವಿ ಅಂತಂದರೆ ಇದಕ್ಕೆ ಯಾರಾದರೂ ಒಬ್ಬರು ಒಳ್ಳೆ ಗುರುಗಳ ಸಲಹೆನ ಗುರುಗಳ ಜೊತೆ ನೀವು ಕಲಿಲೇಬೇಕು, ಮತ್ತು ಒಳ್ಳೆ ಫೈನಾನ್ಷಿಯಲ್ ಅಡ್ವೈಸರ್ ಸಲಹೆ ನೀವು ತಗೊಳ್ಳೇಬೇಕಾಗುತ್ತೆ.
ಶೇರ್ ಮಾರ್ಕೆಟಿನ ಈ ನಮ್ಮ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಮಾತ್ರ ಲೈಕ್ ಮಾಡಿ. ಹಾಗೆಯೇ ಇದೇ ಥರ ಎಜುಕೇಷನಲ್ ವಿಡಿಯೋ ನಿಮಗೆ ಬೇಕು ಅಂತಂದರೆ ಮರಿದೇನೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.